ಅಗಡಿ ಪರಿವಾರದ ಮೇಲ್ಚಾವಣಿಯ ಮೇಲೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ರವರು ಗಾಳಿಪಟವನ್ನ ಹಾರಿಸುವುದರ ಮೂಲಕ ಮಕರ ಸಂಕ್ರಾಂತಿಯನ್ನ ಆಚರಿಸಿದರು. ನಂತರ ನಮ್ಮ ಜಿಕೆ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಹೊಸ ವರ್ಷದ ಮೊದಲ ಹಬ್ಬ ಬಹಳಷ್ಟು ವಿಶೇಷವಾದಂತಹ ಹಬ್ಬ, ಎಲ್ಲರ ಬಾಳಲ್ಲಿ ಸಂತಸವನ್ನು ತರಲಿ, ರೈತರ ಹಬ್ಬ ಅವರಿಗೂ ಒಳ್ಳೆಯದನ್ನ ಮಾಡಲಿ ಹಾಗೂ ಗಾಳಿಪಟ ಹಾರಿಸುವಾಗ ಎಚ್ಚರ ವಹಿಸಿ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಮಹೇಶ್ ಅಗಡಿಯವರು ಮಾತನಾಡುತ್ತಾ ಈ ಬಾರಿ ವಿಧಾನ ಪರಿಷತ್ ಸದಸ್ಯರು ಬಂದಿದ್ದು ಬಹಳಷ್ಟು ಸಂತಸ ತಂದಿದೆ ಎಂದು ತಿಳಿಸಿದರು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಅಗಡಿ, ಅನಿಲ್ ಅಗಡಿ, ಮಹೇಶ್ ಅಗಡಿ, ಓಂ ಪ್ರಕಾಶ್ ಅಗಡಿ, ಹರೀಶ್ ಅಗಡಿ, ಅಶೋಕ್ ಅಗಡಿ ಮತ್ತು ಡಾಕ್ಟರ್ ನಾಗನಾಥ್ ಹುಲಸೂರಿ, ನರೇಶ್ ಚಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇಡೀ ಭಾರತ ದೇಶದಲ್ಲೇ ಇದೊಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ, ಇಲ್ಲೇ ಪಕ್ಕದ ತೆಲಂಗಾಣದಲ್ಲಿ ಪೊಂಗಲ್ಲು ಮತ್ತು ಪಶ್ಚಿಮ ಬಂಗಾಳದಲ್ಲಿ, ಇಡೀ ದೇಶದಲ್ಲಿ ನಾನಾ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಇದು ಹೊಸ ವರ್ಷದ ಮೊದಲನೇ ದೊಡ್ಡ ಹಬ್ಬ. ಇಡೀ ನಮ್ಮದು ಇದೊಂದು, ಯಾಕಂದರೆ ಇಡೀ ನಮ್ಮ ಹುಮ್ನಾಬಾದಲ್ಲಿ, ಇಡೀ ಎಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲರೂ ಸಂಕ್ರಮಣದಲ್ಲಿ ಈ ನಮ್ಮದು ಪತಂಗನ್ನು ಹಾರಿಸಿ ಒಂದು 3 ದಿವಸ ಸಂಕ್ರಾಂತಿ ಹಬ್ಬ, ಕರಿ ದಿವಸ, ಅದು ಮರುದಿನ ಎಲ್ಲರೂ ಕೂಡಿ ಇದು ಪತಂಗ ಹಾರಿಸೋ ಕಾರ್ಯಕ್ರಮ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇವಾಗ ನೋಡಿ, ಹುಮ್ನಾಬಾದ್ ಸುತ್ತಮುತ್ತ 2 ದಿವಸ ಆಯಿತು, ಯಾರೂ ಮನೆಗೆ ಹತ್ತಲ್ಲ. ಎಲ್ಲರೂ ಮ್ಯಾಗಿ ಮೇಲೆ ಕುಂತ್ಕೊಂಡು ಅಲ್ಲೇ ಪತಂಗನ್ನು ಹಾರಿಸುತ್ತಾ ಅಲ್ಲೇ ಊಟ ಮಾಡ್ಕೋತಾ ಎಲ್ಲರೂ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಇದು ದೊಡ್ಡ ಹಬ್ಬ. ಎಲ್ಲ ನಮ್ಮ ಜನರಿಗೆ, ಈ ನಮ್ಮ ಕಲ್ಯಾಣ ಕರ್ನಾಟಕ, ಹುಮ್ನಾಬಾದ್ ಎಲ್ಲ ಜನರಿಗೆ, ನಮ್ಮ ಇಡೀ ಕಲ್ಯಾಣ ಕರ್ನಾಟಕದವರಿಗೆ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗಿ ಎಲ್ಲ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಭಾವಿಸ್ತೀನಿ. ಮತ್ತು ಇವತ್ತು ನಮ್ಮ ಹುಮ್ನಾಬಾದಲ್ಲಿ ಸುಮಾರು 14 ತಾರೀಕು ಹಿಡಿದು 26ನೇ ತಾರೀಕು ಈ ಹುಮ್ನಾಬಾದ್, ಇವತ್ತು ಜಯಶಿವನಗರಿಂದ ಹುಮ್ನಾಬಾದ್ ಅಂಥೇಳಿ 300 ವರ್ಷ ಆಯಿತು. ನಿನ್ನೆ ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಇವತ್ತು ನಿಜವಾದ, ಯಾಕಂದರೆ ಹುಮ್ನಾಬಾದಲ್ಲಿ 10 ದಿವಸ ಕಟ್ಟಿಗೆ ಆಣೆ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದಿಂದ 4 ದಿಕ್ಕಿಗೆ ದಿನ ತಿರುಗಾಡಿಸ್ತಾರೆ. ಅದಕ್ಕೆ ಇವತ್ತೆಲ್ಲ ನಮ್ಮ ಹುಮ್ನಾಬಾದ್ ಜನರ ಬೇಡಿಕೆ ಏನಿತ್ತಂದ್ರೆ ನಿಜವಾದ ಆಣೆ ಬೇಕಂತ ಹೇಳಿ ಸಲುವಾಗಿ ಇವತ್ತು ದಿವಂತ ಬಸವರಾಜ್ ಪಾಟೀಲ್ ಪರಿವಾರ, ರಾಜಶೇಖರ್ ಪಾಟೀಲ್ ಪರಿವಾರದಿಂದ ಇವತ್ತು ಒಂದು ನಿಜವಾದ ಆಣೆಯನ್ನು ತರಿಸಿ ಹುಮ್ನಾಬಾದಲ್ಲಿ ಇವತ್ತು 4 ದಿಕ್ಕಿಗೆ ಕರೆ ಆಣೆ, ನಿಜವಾದ ಆಣೆಯನ್ನು ಇವತ್ತು ಹುಮ್ನಾಬಾದಲ್ಲಿ ತಿರುಗಾಡಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಹುಮ್ನಾಬಾದ್ ಮತ್ತು ಸುತ್ತಮುತ್ತ ಎಲ್ಲ ನಮ್ಮ ವೀರಭದ್ರೇಶ್ವರ ಭಕ್ತರಿಗೆ ಎಲ್ಲರೂ ಬಂದು ನೋಡಬೇಕು. ಆಣೆ 4 ದಿಕ್ಕಿಗೆ ತಿರುಗಾಡ್ತದೆ. ಎಲ್ಲರಿಗೆ ಹುಮ್ನಾಬಾದ್ ಮತ್ತು ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ನಮ್ಮ ಪಾಟೀಲ್ ಪರಿವಾರ ಕಡೆಯಿಂದ ಹೇಳಿ ಇವತ್ತೆಲ್ಲರಿಗೆ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೆ ಜೈ. ಇವತ್ತು ಒಂದು ದಿವಸ ಆಚರಣೆ ಮಾಡಿ ವಾಪಸ್ ಹೋಗ್ತದೆ. ಮುಂದೆ ಬರೋಂಥ ದಿನಗಳ್ದಾಗ ನೋಡೋಣ. ಯಾಕಂದರೆ ಈಗ ಆಣಿನೂ 5 ದಿನ ಸಿಗ್ತಾ ಇಲ್ಲ, ಅದಕ್ಕೆ ಒಂದೇ ದಿನ ಟೈಮ್ ಸಿಕ್ಕಿದೆ. ಮತ್ತು ನಾಳೆಯಿಂದ ಅದು ಬೇರೆ ಕಡೆ ಬುಕ್ ಆಗಿದೆ ಆಣೆ. ಅದಕ್ಕೆ ಮೊದಲು ಇವತ್ತೊಂದಿನ ಆಣೆ ಹುಮ್ನಾಬಾದಲ್ಲಿ ಎಲ್ಲ ಕಡೆ 4 ದಿಕ್ಕಿಗೆ ತಿರುಗಾಡಿ ನಾಳೆ ಬೆಳಗ್ಗೆ ಹೋಗ್ತದೆ. ಪತಂಗ ನಾವು ಸುಮಾರು ಸಣ್ಣಾಗಿರೋದು ಯಾವಾಗೂ ನಾವು ವರ್ಷನೇ ಆಡ್ತೀವಿ ಅಷ್ಟೇ, ಪ್ರತಿ ವರ್ಷ. ಮತ್ತು ಇವತ್ತು ಸಂಕ್ರಮಣ ದಿನ ಎಲ್ಲರೂ ಆಚರಣೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ನಾವು ನಮ್ದು ಹಿತವಹಿಸೋರ ಸಂಗಡ ನಾವು ಆಡಲೇಬೇಕಲ್ಲ. ಈ ಒಂದು 3-4 ಪತಂಗ 2-3 ಪತಂಗ ಕಾಟ್ ಮಾಡಿದ್ವಿ. ನಮ್ಮ ಒಂದು 2 ಸರ್ತಿ ಪತಂಗ ಕಾಟ್ ಆಯಿತು ಇರ್ತದೆ ಅಂಥೇಳಿ ಇದಕ್ಕೆ ಪ್ರಿಕಾಷನ್ ಸಲುವಾಗಿ ಎಲ್ಲ ಇದು ಮಾಡ್ಕೊಂಡೇ ಹಾರಿಸ್ತಾ ಇದ್ದೀನಿ. ಅದಕ್ಕೆ ತಾವು ದಯವಿಟ್ಟು ಯಾರೇ ಪತಂಗ ಹಾರಿಸೋರು, ಮಕ್ಕಳು ಇರ್ತಾರೆ, ಎಲ್ಲರೂ ಹಿರಿಯರು ಇರ್ತಾರೆ, ಎಲ್ಲರೂ ನೋಡ್ಕೊಂಡು ಪತಂಗ ಹಾರಿಸ್ರಿ. ಯಾಕಂದ್ರೆ ಪತಂಗ ಹಾರಿಸೋವಾಗ ಎಲ್ಲ ಮರ್ತು ಬಿಡ್ತೀವಿ. ಇವೆಲ್ಲ ಇದಕ್ಕೆ ಮ್ಯಾಳ್ಗಿಗೋರಿಗೆಲ್ಲ ಬಾರ್ಡರ್ಸ್ ಇಲ್ಲ. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಹಿತ ವಹಿಸ್ಬೇಕಂತ ಹೇಳಿ ಸಂಕ್ರಾಂತಿಯ ಶುಭಾಶಯಗಳು ಹೇಳ್ತಾ,
ಅದೇ ರೀತಿ ಈಗಾದ ಸಹೋದರಾದ MLC ಅವರೆಲ್ಲ ಸಂಕ್ರಾಂತಿ ಅಂದ್ರೆ ಏನು, ಜಾತ್ರಾ ಅಂದ್ರೆ ಏನಂತ ತಮ್ಗೆಲ್ಲರಿಗೂ ಹೇಳಿದ್ದಾರೆ. ಈ ಸಲ ಏನಪ್ಪ ಅಂದ್ರೆ ಯಾವಾಗಲೂ ನಾವು ನಮ್ಮ ತಳಪಟ್ಟಿಯಲ್ಲಿ ನಾವು ವರ್ಷ ಪತಂಗ ಹಾರಿಸ್ತಾ ಇದ್ದೆವು. ಈ ಸಲ ನಮ್ಮ ಮನ್ಯಾಗ ಏನೋ ಘಟನೆ ಆಗಿದ್ದ ಕಡೆಯಿಂದ ನಾವು ಅಲ್ಲಿ ಮಾಡೋಕ್ಕಾಗಿಲ್ಲ. ಅದ್ರ ಕಡೆಯಿಂದ ಇಲ್ಲಿ ಜಗದೀಶ್ ಅಗಡಿಯವ್ರ ಪರಿವಾರ ಅಂದರೆ ಎಲ್ಲರೂ ಮಹೇಶ್ ಬಂದರು, ಉಮೇಶ್, ಓಂ ಪ್ರಕಾಶ್ ಅಗಡಿ ಬಂದರು, ವಕೀಲ್ ಸಾಹೇಬರು, ಡಾಕ್ಟ್ರ್ ಎಲ್ಲರೂ ಹಿರಿಯರ ಅಂತ ಅವ್ರ ಹೆಸರು ತೊಗೋತಾ ಇದ್ದೀನಿ. ಅವ್ರ ಪರಿವಾರದಿಂದ ನಮಗೆಲ್ಲ ಕಳಿಸಿ, ಸರ್ ನಿಂಬಲ್ಲಿ ನೀವು ಮಾಡ್ತಾ ಇಲ್ಲ, ಇಲ್ಲೇ ಬಂದು ಇದು ಒಂದು ಸಲ ನಮ್ಮನ್ನು ಇದು ಮಾಡಿರಿ ಅಂತ ಹೇಳಿ ಕಡಿದ್ದು ನಮ್ಗೆ ಅಗಡಿ ಪರಿವಾರದವ್ರು ಕರೆಸಿ ಪತಂಗಿನ ಸರಿ ಊಟನೂ ಕೊಡ್ತಾ ಇದ್ದಾರೆ. ಪತಂಗು ಊಟ ಎರಡೂ ಮಜಾ ಮಾಡಿ ಹೋಗೋಣ ಅಂಥೇಳಿ ಬಂದು ಇಡೀ ಹುಮ್ನಾಬಾದ್ ಮಹಾ ಜನತೆಗೆ ನಾವು ವಿನಂತಿ ಮಾಡ್ತೀನಿ. ಏನು ಸಂಕ್ರಾಂತಿ ಏನಿದೆಯಪ್ಪ ಅಂದ್ರೆ ಸ್ವಲ್ಪ ನಾಜೂಕ್ ದಿನಮಾನ ಇವೆ ಸಂಕ್ರಾಂತಿದು. ದಯಮಾಡ್ತಾವೆ ಎಲ್ಲರೂ ಸೇಫ್ಟಿನಿಂದ ಪತಂಗ ಹಾರಿಸ್ಬೇಕು. ಸೇಫ್ಟಿನಿಂದ ಯಾವುದೇ ಅವತರನಿಂದ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗಾಗಲೇ ಸಹೋದರಾದ ಚಂದ್ರಶೇಖರ್ ಹೇಳ್ಯಾರ, ಆನೆ ಮುಂದೆ ಬರೋಂಥ ದಿನದಾಗ ವೀರಭದ್ರೇಶ್ವರ ಆಸೆ ಇತ್ತಪ್ಪ ಅಂದರೆ 5 ದಿವಸ ತರೋಣ, ಅದಕ್ಕೇನು ತರಲಂತಿಲ್ಲ. ಅಂದರೆ ಈಗ ಏನಾಗಿದೆ, ನಮಗೇನು ಡೇಟ್ ಕೊಟ್ಟಿರು ಆ ಬುಕ್ಕು ಅವತಾರದಲ್ಲಿ ನಾವು ಡಿಸೈಡ್ ಮಾಡಿದ್ದೆವು. ಯಾಕಂದ್ರೆ 3 ದಿವಸ ಡಿಸೈಡ್ ಮಾಡಿ ಆನೆ ತರಬೇಕಿತ್ತಂದ್ರೆ ಇಲ್ಲಿ ಹುಮ್ನಾಬಾದ್ ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ಬೆಂಗಳೂರಿನ ಪರ್ಮಿಷನ್ ತರಬೇಕಾಗಿತ್ತು. ಅದಕ್ಕೆ ಆದ್ರೆ ಹಿಂಗೆ ಮಾಡಿ ಪರ್ಮಿಷನ್ ತಂದೆವು. ತಂದ್ಮೇಲೆ ಏನು ಇಲ್ಲಿ ನಮ್ಮ ನಿಯರೆಸ್ಟ್ ಇದ್ದಾಗ ಕಣಿಜಿ ಅಲ್ಲೇ ಒಂದೇ ಆನೆ ಇದೆ. ಅಲ್ಲಿ ಏನಾಗಿದೆ, ನಮ್ಗೆ ಇವತ್ತು ಒಂದೇ ಡೇಸ್ ಕೊಟ್ಟಿದ್ದಾರೆ. ನಾವು ರೀ ಮಿನಿಮಮ್ 3 ಡೇಸ್ ಕೊಡೋಂದೆವು. ಇಲ್ಲ ಅದು ಸಂಗಾರೆಡ್ಡಿದಾಗ ಏನೋ ಜಾತ್ರೆ ಇದೆ ಅಂತ ಅಲ್ಲಿ ಬುಕ್ ಆಗಿದೆ ಅಂತ. ಇನ್ನು ಮುಂಚೆನೇ ಡಿಸೈಡ್ ಮಾಡಿದ್ದೆವು ನಾವು ಜನವರಿದಾಗ ತರಬೇಕಿತ್ತಪ್ಪ ಅಂದ್ರೆ 1 ತಿಂಗಳು ಡಿಸೆಂಬರ್ದಾಗೆ ವಿಚಾರ ಮಾಡಿ ಮುಂದಿನ ವರ್ಷ ವೀರಭದ್ರೇಶ್ವರ ಆಸೆ ಇತ್ತಂದ್ರೆ ಅದನ್ನು ನಿಮ್ಮ ಕಡೆಯಿಂದ, ನಿಮ್ಮ ಮೀಡಿಯಾ ಕಡೆಯಿಂದ ಅದನ್ನು ಮಾಡೋಣ ಅಂಥೇಳಿ ಇವತ್ತೇನು ಆನೆ ಬರ್ತಾಯಿದೆ. ಅದು ಆನೆ ಇಡೀ ಇದು ನಮ್ಮದು ಇವ್ರದ್ದು ಆನೆ ಇಲ್ಲ, ಇದು ವೀರಭದ್ರೇಶ್ವರ ಆನೆ ಇದೆ. ಅದು ಆನೆಗೆ ತಾವೆಲ್ಲರೂ ದರ್ಶನ ತೊಗೊಂಡು ಶಾಂತಿ ರೀತಿಯಿಂದ ಯಾರು ಗಡ್ಬಡ್ ಮಾಡೋದು. ಯಾಕಂದರೆ ಬಪ್ಪನೇರ ಸಂಧ್ಯಾಗೆ ಭಾರಿ ಸಾಕಷ್ಟು ಜಾಗ ಕಮ್ಮಿ ಇದೆ, ಆನೆ ಇದು ಇದೆ. ದಯಮಾಡಿ ಎಲ್ಲರೂ ಸೇಫ್ ಸೈಡ್ ನೋಡ್ಕೊಂಡು ಆನೆದು ಭೀ ದರ್ಶನ ತೊಗೋರಿ, ಹಾಗೂ ಬರೋಂಥ ವೀರಭದ್ರೇಶ್ವರ ಭೀ ದರ್ಶನ ತೊಗೋರಿ ಅಂತ ಹೇಳಿ ಇವತ್ತು ಕರಿ ಅದ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಕರೀದು ಭೀ ಶುಭಾಶಯಗಳು ಹೇಳ್ತೀನಿ. ದಯಮಾಡಿ ಎಲ್ಲರೂ ಸ್ವಲ್ಪ ಮಾಡಿ ಕರಿ ಮಾಡಿರಿ, ಜಾಸ್ತಿ ಮಾಡಿ ಕರಿ ಮಾಡ್ರಿ. ನಿಂದು ಹೆಲ್ತು ಶರೀರು ಮತ್ತೇನಪ್ಪ ಅಂದ್ರೆ ದಿನಮಾನ ಖರಾಬ್ ಅದನ್ನು ನಿಮ್ಗೆ ವಿನಂತಿ ಮಾಡ್ತೀನಿ. ಕರಿ ಮಾಡೋದು ಬೇಡ ಅಂತಲತ್ತೇಳಿ ಸ್ವಲ್ಪ ಮಾಡಿ ಕರಿ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ಫಸ್ಟ್ ಟೈಮ್ ಬಂದಿದ್ದು ಇದು ಮೊದಲು ಬಂದಿಲ್ಲ. ಯಾಕಂದ್ರೆ ಅದೇ ಮಹೇಶ್ ಅಗಡಿ ಅವ್ರಿಗೆ ಹೇಳಿದ್ದೀನಿ ನಾನು, ನಂಗೆ ಅವ್ರು ಹೇಳಿದ್ರು ಬರ್ಬೇಕ್ರಿ ಅಂದ್ರೆ ನಾನು ಇದು ಕುಂಭಮೇಳದೇನು ಇದು ನಡೀತಾ ಇದ್ದಿಲ್ಲ UP-ದಾಗ, ಅದು ಪ್ರಯಾಗ್ರಾಜ್. ಹಂಗೆ ಅಗಡಿಯವ್ರು ನಿಮ್ಮ ಪೈಲಿ ಬಾರ್ ಊಟದ ಪ್ರಯಾಗ್ರಾಜ್ ಹೋಗಿದ್ದಪ್ಲೆ ಆಯ್ತು ನಂಗೆ, ನೀವು ಕರೆದಿರಿ ಅಂದ್ರೆ ನಾನು ಬರ್ತೀನಿ ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಬಂದಿದ್ದೀನಿ. ನಮ್ಮ ಉದ್ದಮ್ ವರ್ಷದಂತೆ ಈ ವರ್ಷವೂ ಸಹ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಗಡಿ ಮ್ಯಾಳ್ಗಿ ಮೇಲೆ. ಇವತ್ತು ಈ ಸಂಭ್ರಮದಲ್ಲಿ ನಮ್ಮ ಹುಮ್ನಾಬಾದಿನ ವಿಧಾನ ಪರಿಷತ್ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ಜಿಯವರು, ಅದೇ ರೀತಿ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭೀಮರಾವ್ ಪಾಟೀಲ್ರು ಸಹ ಇವತ್ತು ನಮ್ಮ ಮ್ಯಾಳ್ಗಿ ಮೇಲೆ ಬಂದು ಪತಂಗ ಹಾರಿಸಿ ನಮಗೇನು ಇವತ್ತೇನಾದ್ರು ಮೋಟಿವೇಶನ್ ಮಾಡಿದ್ದಾರೆ. ಇವತ್ತು ಎಲ್ರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ನಾನು ಧನ್ಯವಾದ ಕಳಿಸ್ತಾ ಇದ್ದೀನಿ. ಅದೇ ರೀತಿ ಹುಮ್ನಾಬಾದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಎಲ್ಲರೂ ಮ್ಯಾಳ್ಗಿ ಮೇಲೆ ಪತಂಗು, ದಾರ, ಟೆಂಟು ಎಲ್ಲ ಹಾಡು ಏನು ಪತಂಗನ ಹಾರಿಸ್ತಾ ಇದ್ದಾರೆ. ಇದು ಇನ್ನೂ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಆಗಬೇಕು. ಇದೊಂದು ಕಾಂಪಿಟೇಷನ್ ಥರ ಆಗಬೇಕು. ಹುಮ್ನಾಬಾದ್ ಸಂಕ್ರಾಂತಿ ಪತಂಗ ಹಾರಿಸೋದು ಇರ್ತದಲ್ಲ, ಒಂದು ಕಾಂಪಿಟೇಷನ್ ಥರ ಆಗಬೇಕು ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಮ್ಯಾಳ್ಗಿ ಮೇಲೆ ಎಲ್ಲರೂ ನಮ್ಮ ಎಂಟ್ರಾಗಲಿ ಅಣ್ಣತಮ್ಮರು, ದೋಸ್ತರು, ಸಂಬಂಧಿಕರು ಎಲ್ಲರೂ ಬಂದು ನಮ್ಮ ಮ್ಯಾಳ್ಗಿ ಮೇಲೆ ಪತಂಗ ಹಾರಿಸಿದಾರೆ, ನಮ್ಮ ಬಂದಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ. ಬರ್ತಕ್ಕಂಥ ಸುಮಾರು ಈ ನಮ್ಮ ಮ್ಯಾಳ್ಗಿ ಮೇಲೆ ಪತಂಗ ಹಾರಿಸ್ಲತ್ತೆ 40-50 ವರ್ಷ ಆಯಿತು ನಾವು ಇದು ಪತಂಗನ ಹಾರಿಸ್ತಾ ಇದ್ದೀವಿ. ಇದೇ ಸಂಭ್ರಮ. ನಮ್ಮ ಅಣ್ಣತಮ್ಮರು ಎಲ್ಲರೂ, ನಮ್ಮ ಅಗಡಿ ಪರಿವಾರದವ್ರು ಎಲ್ಲ ನಮ್ಮ ಅಣ್ಣತಮ್ಮರು, ನೆಂಟರು, ಹೊಸ ಮಂದಿ ಕಲ್ತಾರೆ ಪತಂಗ ಹಾರಿಸ್ತಾ ಇದ್ದೀವಿ. ಇದು ಇನ್ನೂ ಮುಂದೆ ಹಿಂಗೆ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ತಮ್ಮ ಮುಖಾಂತರ ಹೇಳಕ್ಕೆ ಬಯಸಿದ ಪ್ರಥಮ ಹಬ್ಬ ಮಕರ ಸಂಕ್ರಮಣ ಹುಮ್ನಾಬಾದ್ ಪಟ್ಟಣದಲ್ಲಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮಯುತವಾಗಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯ ಪಲ್ಲಕ್ಕಿ ಉತ್ಸವದೊಂದಿಗೆ ಪಟ್ಟಣದ ಎಲ್ಲ ಮಹಡಿಗಳ ಮೇಲೆ ಎಲ್ಲರೂ ಟೆಂಟ್ ಹಾಕ್ಕೊಂಡು, ಆಮೇಲೆ ರೇಡಿಯೋ ಹಾಕ್ಕೊಂಡು ಕುಣಿತದೊಂದಿಗೆ ಪತಂಗ ಹಾರಿಸೋದು ಒಂದು ಹುಮ್ನಾಬಾದ್ ಪಟ್ಟಣದ ವಿಶೇಷ. ಈ ಒಂದು ಮಕರ ಸಂಕ್ರಮಣ ಸರ್ವ ಜನಾಂಗಗಳಿಗೂ ಮತ್ತು ಸರ್ವರಿಗೂ ಕೂಡ ಒಂದು ಸುಖ ಸುದ್ದಿಯನ್ನು ತರಲಿ, ಶಾಂತಿಯನ್ನು ತರಲಿ. ಜೊತೆಗೆ ಈ ವರ್ಷ ಹೊಸ ವರ್ಷ ಮತ್ತು ಜಾತ್ರೆ ಪ್ರಯುಕ್ತ ಹುಮ್ನಾಬಾದ್ ಪಟ್ಟಣಕ್ಕೆ ಆನೆಯು ಆಗಮಿಸುತ್ತಿದ್ದು, ಈ ಒಂದು ಅರಣ್ಯ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆಯ ಒಡಂಬಡಿಕೆಯೊಂದಿಗೆ ಹುಮ್ನಾಬಾದ್ನಲ್ಲಿಯೂ ಕೂಡ ಒಂದು ಪರ್ಮನೆಂಟಾಗಿ
ಆನೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ವಿಚಾರವನ್ನು ನಮ್ಮ ಹುಮ್ನಾಬಾದ್ನ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಮಾಡಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಾ, ಈ ಒಂದು ಮಕರ ಸಂಕ್ರಾಂತಿ ಬರ್ತಾ ದಿನಮಾನಗಳಲ್ಲಿ ವ್ಯಕ್ತಿಗಳ ನಡುವೆ ಸಂಬಂಧ, ಪ್ರೀತಿ, ಪ್ರೇಮ ಕಡಿಮೆ ಆಗ್ತಿದ್ದು, ಆದರೂ ಕೂಡ ಈ ನಮ್ಮ ಅಗಡಿ ಪರಿವಾರದಲ್ಲಿ ಎಲ್ಲರೂ ಕೂಡ ಜೊತೆಗೂಡಿ ಅತ್ಯಂತ ಪ್ರೀತಿ ಸಂಭ್ರಮದಿಂದ ಪತಂಗ ಹಾರಿಸೋದು ಒಂದು ವಿಶೇಷ ಅಂತ ಹೇಳಿ ನಾನು ಎಲ್ಲ ಎಲ್ಲರಿಗೂ ಕೂಡ ಒಂದು ಮಕರ ಸಂಕ್ರಮಣದ ಒಂದು ವಿಶೇಷ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.